ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ CET ಪರೀಕ್ಷೆಯಿಂದ ವಂಚಿತರಾಗಿರುವಂತಹ ವಿದ್ಯಾರ್ಥಿಯೇ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಬ್ರದರ್, ತಮ್ಮ ಹೆಸರು? ಸುಚಿವ್ರತ್ ಕುಲಕರ್ಣಿ ಸರ್. ನೀನು ಪರೀಕ್ಷೆ ಬರೀಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನು ತಿಳಿಸಬಹುದಾ ಅಂತ? ಸರ್ 16 ಡೇಟಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಇತ್ತು ಸರ್. ಅವ್ರು ಚೆಕ್ ಮಾಡಿದ್ರಿ, ಫಿಸಿಕ್ಸ್ ಕೆಮಿಸ್ಟ್ರಿ ಪೇಪರ್ ಬರ್ದಾರಿ ಸರ್. ನಿನ್ನೆ ಮ್ಯಾಥ್ಸ್ 10:30 ಮ್ಯಾಥ್ಸ್ ಇತ್ತು ರೀ ಸರ್. ಹೌದು. ಅವ್ರು ಚೆಕ್ ಮಾಡಿದ್ರು, ಇದು ಜನಿವಾರ್ ಕಾಣಿಸ್ತ್ರಿ ಅವ್ರಿಗೆ. ಅವ್ರು ಅಂದ್ರು ಕಟ್ ಮಾಡ್ಕೊಂಡು ಬಾ, ಇಲ್ಲವ್ರು ಮ್ಯಾಲೆ ನಿನಗೆ ಅಲೌಡ್ ಮಾಡಲ್ಲ ಅಂತಂದ್ರಿ. ನಾನು ಅಂದ ಹಿಂಗೆ ನಮ್ಮ ಪಪ್ಪ ಹಂಗೆ ಅಲೌ ಮಾಡಲ್ರಿ ಸರ್, ಇದು ಬ್ರಾಹ್ಮಿನ್ಸ್ ಇದು ಅಂತ ಅಂದರಿ ಸರ್. ಅವ್ರು ಅಂದ್ರು ಏನು ಇದು ಇಲ್ಲ, ನೀವು ಕಟ್ ಮಾಡ್ಕೊಂಡು ಬರ್ರಿ, ನಮ್ಗೆ ಅದು ಗೊತ್ತಿಲ್ಲ, ಇಲ್ಲವ್ರು ನಿಮಗೆ ಎಕ್ಸಾಮಿಗೆ ಅಲೌ ಮಾಡಲ್ಲ ಅಂತಂದ್ರಿ ಸರ್. ನಾ ಹಂಗೆ 45 ಮಿನಿಟ್ಸ್ ಹಂಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್. ಅವ್ರು ಬಿಟ್ಟಿಲ್ಲ. ನಾ 10:45 11 ತನಕ ಅಲ್ಲೇ ಇದ್ದಾರೆ ಸರ್. ನಿಮಗೆ ಅವ್ರು ಅಂದ್ರಿ ನಿಮಗೆ ಬರೆದಿದ್ದು ಬರ್ರಿ, ಇಲ್ಲ ನೀವು ಇದು ಇಲ್ರಿ, ನಮಗೆ ಅದು ಇದು ಇಲ್ಲ, ಇದು ಕಟ್ ಮಾಡ್ಕೊಂಡು ಬರ್ರಿ, ಆಗಿ ನಿಮಗೆ ಪೇಪರ್ ಅಲೌ ಮಾಡ್ತೇವ್ರಿ ಅಂತ ಅಂದ್ರಿ. ಅವ್ರು ಕಾಲೇಜ್ ಮ್ಯಾನೇಜ್ಮೆಂಟ್ ದವ್ರು ಇದ್ದೀರಿ ಒಬ್ಬರು. ಅಲ್ಲ, ನಿಮಗೆ ಈ ಡ್ರೆಸ್ ಕೋಡ್ ಬಗ್ಗೆ ಮೊದಲೇ ಗೊತ್ತಿತ್ತಲ್ವಾ? ನೀವು ಇದನ್ನು ಪ್ರಶ್ನೆ ಮಾಡಬೇಕಿತ್ತು ಅಂತ. ಸರ್ ಡ್ರೆಸ್ ಕೋಡ್ನಾಗ ಏನಿದು ಅಲೌ ಏನಿದು ಮೆನ್ಷನ್ ಮಾಡಿಲ್ರಿ ಸರ್ ಹಾಲ್ ಟಿಕೆಟ್ನಾಗ ಸರ್. ನೀವು ಹೇಳಬೇಕಿತ್ತು ಡ್ರೆಸ್ ಕೋಡ್ ನಲ್ಲಿ ಜನಿವಾರವನ್ನು ಹಾಕಬಾರ್ದು ಅಂತ ಎಲ್ಲೂ ಇಲ್ಲ, ನೀವು ಯಾಕೆ ಇದನ್ನ ಪ್ರಶ್ನೆ ಮಾಡ್ತಿದ್ದೀರಿ ಅಂತ ಕೇಳಬೇಕಿತ್ತು ಅಂತ. ಹಾಂ ರೀ ಸರ್, ನಾನು ಹೇಳ್ದಾರಿ ಸರ್ ಅವ್ರಿಗೆ. ಎಷ್ಟು ರಿಕ್ವೆಸ್ಟ್ ಮಾಡ್ದೆ, ಹಾಲ್ ಟಿಕೆಟ್ ತೋರಿಸ್ದಾರಿ ಸರ್ ಅದ್ರದ್ದು ಹಿಂದಿಂದು. ಇದ್ರಾಗೆಲ್ಲ ಮೆನ್ಷನ್ ಮಾಡಿದಿಲ್ರಿ ಸರ್ ಹಿಂಗಂತ. ಅವ್ರ ಎಷ್ಟು ಕೇಳಲಿಕ್ಕೆ ತಯಾರಿಲ್ಲ ಸರ್. ನಾನು ಎಲ್ಲ ಹೇಳ್ದೆ, ಹಾಲ್ ಟಿಕೆಟ್ ಇಂದ ಇದು ತೋರಿಸ್ದಾರಿ ಸರ್, ಎಲ್ಲಿದು ಏನು ಮೆನ್ಷನ್ ಇಲ್ಲ ಹಿಂಗೆ ಇದ್ರದ್ದು ಅಂತ. ಅವ್ರು ಇದು ಮಾಡಿಲ್ರಿ ಸರ್. ಲಾಸ್ಟಿಗೆ ಅಲಾವೇ ಮಾಡಿಲ್ರಿ ಸರ್. ಮ್ಯಾಥ್ಸ್ ಪೇಪರ್ ಹೋಯ್ತ್ರಿ. ಈಗ ನಿಮ್ಮ ಜೊತೆಗೆ ಹೇಗೆ ಬಿಹೇವ್ ಮಾಡಿದ್ರು ಅಲ್ಲಿದ್ದಂತಹ ಸಿಬ್ಬಂದಿಗಳು ಅಂತ ಹೇಳಿ, ನಿಮ್ಮ ಜೊತೆಗೆ ಮತ್ತಾರಿಗಾದ್ರೂ ಈ ರೀತಿಯ ಪರೀಕ್ಷೆ ಮಾಡುವಂತಹ ಕೆಲಸ ಮಾಡಿದ್ರಾ? ಇಲ್ರಿ ಸರ್, ನಾನು ಹೋಗಿನ ನಾನು ಒಬ್ಬನೇ ಇದ್ದಾರಿ ಸರ್. ಅಲ್ಲಿ ಯಾರು ಇದ್ದಿಲ್ರಿ. 3 ಪೊಲೀಸ್ ಆಫೀಸರ್ ಇದ್ರಿ ಮತ್ತು ಒಂದು ಕಾಲೇಜ್ ಮ್ಯಾನೇಜ್ಮೆಂಟ್ ಇದ್ರಿ ಸರ್. ಫುಲ್ ರೂಡಾಗಿ ಬಿಹೇವ್ ಮಾಡಿ, ನೀವು ಕಟ್ಟನ ಮಾಡ್ಕೊಂಡು ಬರ್ರಿ, ನಮ್ಗೆ ಗೊತ್ತಿಲ್ಲ ಅಂತ ಅಲ್ಲಿ ಇದು ಮಾಡಿದ್ರಿ. ಎಷ್ಟು ರಿಕ್ವೆಸ್ಟ್ ಮಾಡ್ದಾರಿ ಸರ್. ಪೇಪರ್ ಇದು ಹೋಗ್ತಿದ್ರಿ ಸರ್ 2 ವರ್ಷದಿಂದ. ಅಷ್ಟು ಮೆಹನತ್ ಇದು ಇರ್ತಾವ್ರಿ, ಅಷ್ಟು ಇದು ಇರ್ತಾವ ಅಂದ್ರೆ ಅವ್ರು ಕೇಳಿಲ್ರಿ ಸರ್. ನೀನು ತೆಕ್ಕೊಂಡು ಬಾ, ಇಲ್ಲವ್ರು ಕಟ್ ಮಾಡ್ಕೊಂಡು ಬಾ, ಹಾಗೆ ನಿನಗೆ ಅಲೌ ಮಾಡ್ತೇವೆ ಅಂತ ಅಂದಿರಿ ಸರ್ ಅವರು. ಮತ್ತೆ ಲಾಸ್ಟಿಗೆ ಕೇಳಿದ್ರಿ ಸರ್, ಬಿಡ್ರಿ ಸರ್ ಇದು ಆಗ್ತಿದ್ರಿ ಅಂತಂದ್ರೆ ಅವ್ರು ಲಾಸ್ಟಿಗೆ ಕೇಳಿದ್ರಿ ಸರ್. ನೀನು ಕಟ್ ಮಾಡ್ಕೊಂಡು ಬಾ, ಹಾಗೆ ನಿನಗೆ ಅಲೌ ಮಾಡ್ತೇವೆ ಅಂತ ಹೇಳಿದ್ರಿ ಸರ್ ಅವರು. ಈಗ CET ಪರೀಕ್ಷೆಗೆ ನೀವು ತುಂಬ ಕಷ್ಟಪಟ್ಟು ಓದಿರ್ತೀರಿ, ಹಗಲು ರಾತ್ರಿ ಶ್ರಮ ಹಾಕಿರ್ತೀರಿ, ಇನ್ನೇನು ಎಕ್ಸಾಮ್ ಹಾಲಿಗೆ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಹೀಗೆ ಹೇಳ್ಬಿಟ್ರೆ ಆ ಸಂದರ್ಭದಲ್ಲಿ ಹೇಗಿತ್ತು ಅಂತ ಹೇಳಿ ಸಿಚುವೇಶನ್? ಅದೇ ರೀ ಸರ್, ಎಷ್ಟು ಇದು ಮಾಡ್ಕೊಂಡಿತ್ತು ಸರ್. ಫಸ್ಟ್ ಇಯರ್ ಹಿಡಿದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಷ್ಟು ಮೆಹನತ್ ಮಾಡಿ ಇದು ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಇದು ಮಾಡಿದ್ರಿ ಸರ್. ಮೇನ್ ಮ್ಯಾಥ್ಸ್ ಪೇಪರೇ ಹೋಯ್ತಾ ಇಂಜಿನಿಯರಿಂಗ್ ಕೋರ್ಸಸ್ ಕಡೆಯಿಂದ ರೀ ಸರ್. ನೀವು ಏನಾಗಬೇಕು ಅಂತ ಕನ್ಸ್ಕೊಂಡಿದ್ರಿ ಸರ್? ಇಂಜಿನಿಯರಿಂಗ್ ಯಾವ್ದನ್ನ ಸೀಟ್ ಸಿಗ್ಬೇಕಂತ ಅನ್ಕೊಂಡಿದ್ದಾರೆ ಸರ್. ಇಂಜಿನಿಯರಿಂಗ್. ಈಗ ನೋಡಿ, ಸಿಬ್ಬಂದಿಗಳ ಎಡವಟ್ಟಿನಿಂದ ನಿಮ್ಮ ಕನಸಿಗೇನೆ ಕೊಳ್ಳಿ ಇಡುವಂತಹ ಕೆಲಸ ಆಗಿದೆ. ಈಗ ಏನು ಹೇಳ್ತೀರಿ ಅಂಥೇಳಿ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ, ನಿಮ್ಮ ಜೊತೆಗೆ ಆ ರೀತಿ ಬಿಹೇವ್ ಮಾಡಿದಂತಹ ಸಿಬ್ಬಂದಿಗಳಿಗೆ? ಸರ್ ಜಸ್ಟಿಸ್ ಸಿಗ್ಬೇಕ್ರಿ ಸರ್. ಮ್ಯಾಥ್ಸ್ ಪೇಪರ್ ಹಂಗೆ ಇದು ಮಾಡ್ತಾರೆ ಅಂದ್ರೆ ಇದು ಆಗ್ಬೇಕ್ರಿ ಸರ್. ಈಗ ದೊಡ್ಡ ಅನ್ಯಾಯ ಆಗ್ಬಿಟ್ಟಿದೆ ನಿಮಗೆ. ಜನಿವಾರ ಹಾಕಿರುವಂತಹ ಏಕೈಕ ಕಾರಣಕ್ಕೆ ಪರೀಕ್ಷೆ ಕಳಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಪೇರೆಂಟ್ಸ್ ಏನು ಹೇಳ್ತಿದ್ದಾರೆ ಈ ಬಗ್ಗೆ? ಅದೇ ಅವ್ರು ಹೇಳ್ತಾ ಇದ್ದಾರೆ ಸರ್. ಇದು ಅವ್ರು ಒಂದಲ್ಲಿ ಆಫೀಸರ್ ಇದ್ರಿ ಸರ್, ಪೊಲೀಸ್ ಆಫೀಸರ್. ಅವ್ರು ಅಂದ್ರಿ ನೀನು ಜನಿವಾರ ಹಾಕೊಂಡು ಹೋಗ್ತಿ, ಮತ್ತು ಅಲ್ಲಿ ಮ್ಯಾಲಿನ ಎಕ್ಸಾಮ್ ಹಾಲ್ನಾಗ ಇನ್ನ ಬರಲ್ದು ಇತ್ತು, ನೀವು ಹಿಂಗೆ ಇದೇ ಹಾಗಲ್ಲಿ ಜನಿವಾರಲ್ಲಿ ಫಾಸಿ ಹಾಕೊಂಡ್ರೆ ನಮ್ದು ಕಾಲೇಜ್ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಅಂತೆಲ್ಲ ಹೇಳಿದ್ರಿ ಸರ್. ಈಗ ಬಿಹೇವಿಯರ್ ಫುಲ್ ರೂಢ ಇತ್ರಿ ಸರ್ ಅವ್ರು ಪೊಲೀಸ್ ಆಫೀಸರ್ದು ಮತ್ತು ಕಾಲೇಜ್.
ಈಗ ಈ ಇಶ್ಯೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ಇದೆಲ್ಲ ಬೆಳವಣಿಗೆಗಳಾದ್ಮೇಲೆ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರ? ಹೌದು, ಹೌದ್ರಿ ಸರ್. ಯಾರು ಕಾಂಟ್ಯಾಕ್ಟ್ ಮಾಡಿದ್ದು? ರಮೇಶ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್. ಯಾರು ಅವ್ರು ರಮೇಶ್ ಅವರು? ಏನು ಹೇಳಿದರು? ಮಾತಾ ಮಾಣಿಕೇಶ್ವರ ಅವ್ರು ಇದ್ರು ಸರ್, ಮ್ಯಾಥ್ಸ್ ರಮೇಶ್ ಸರ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರಿ, ಇವೆಲ್ಲ ಕೇಳಿದ್ರಿ, ಏನಾಯ್ತು ಏನೇನಿಲ್ಲ, ನೀ ಏನು ಟೆನ್ಷನ್ ತೊಗೋಬೇಡ, ನಿನಗೆ ಇದು ಜಸ್ಟಿಸ್ ಕೊಡ್ತೇವೆ ಅಂತ ಹೇಳಿದ್ರಿ ಸರ್ ಅವರು. ಈಗ ಪರೀಕ್ಷೆ ವರ್ಷಕ್ಕೊಂದ್ಸರಿ ಬರುತ್ತೆ, ಪರೀಕ್ಷೆ ಅಟೆಂಡ್ ಮಾಡೋದಕ್ಕೆ ನೀನು ಕೂಡ ಪ್ರಿಪೇರ್ ಆಗಿರ್ತೀಯ. ಜನಿವಾರನೇ ಅಡ್ಡಿ ಬಂದಿದೆ ಅಂದಾಗ ನೀನು ಜನಿವಾರ ತೆಗೆದುಬಿಟ್ಟು ಪರೀಕ್ಷೆ ಬರಿಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ ಹಂಗೆ? ಸರ್ ಹಂಗೆ ಅಲವಿಲ್ಲ ಅಂತ ಹೇಳಿದ್ರಿ ಸರ್ ಮನೆಯಲ್ಲಿ. ಓಕೆ. ಹಂಗೆ ತೆಗಿಲಿಕ್ಕೆ ಬರಲ್ಲ, ಹಂಗೆ ಇದು ಬರಲ್ಲ, ರಿಕ್ವೆಸ್ಟ್ ಮಾಡು ಸರ್ ಅವರಿಗೆ, ಅವ್ರು ಬಿಡ್ತಾರೆ, ಫುಲ್ ರಿಕ್ವೆಸ್ಟ್ ಮಾಡು ಅಂತಂದ್ರು ಮನೆಯಲ್ಲಿ. ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡಿದೆ ಅಲ್ಲಿ. ಅಲ್ಲ, ಈ ಹಿಂದೆ 2 ಎಕ್ಸಾಮ್ ನೀನು ಅಟೆಂಡ್ ಮಾಡಿದ್ದಲ್ಲ, ಬರಲ್ಲ ಸರ್. ಅವಾಗ್ಲೂ ಈ ರೀತಿ ಯಾರು ಪ್ರಶ್ನೆ ಮಾಡ್ಲಿಲ್ವಾ ನಿನ್ನ? ಹೌದ್ರಿ ಸರ್. ಫಿಸಿಕ್ಸ್ ಕೆಮಿಸ್ಟ್ರಿ ಇಲ್ರಿ ಸರ್, ಫಿಸಿಕ್ಸ್ ಕೆಮಿಸ್ಟ್ರಿಗೆ ಏನು ಅಬ್ಜೆಕ್ಷನ್ ನೋಡಿಲ್ರಿ ಸರ್. ನಾರ್ಮಲ್ ಚೆಕಿಂಗ್ ಮಾಡಿದಪ್ಲೆ ಮಾಡಿದ್ರಿ, ಬಿಟ್ರಿ ಅವರು. ಫಿಸಿಕ್ಸ್ ಕೆಮಿಸ್ಟ್ರಿಗೆ ಏನು ನೋಡಿದಪ್ಲೆ ಮಾಡಿಲ್ರಿ ಸರ್. ಅಲ್ಲಿ ಇದ್ದಂತಹ ಪೊಲೀಸ್ ಆಗಿರ್ಬೋದು, ಬೇರೆಯವ್ರು ಯಾರು ನಿನ್ನ ಸಹಾಯಕ್ಕೆ ಬರ್ಲಿಲ್ವಾ? ಯಾರು ಬಂದಿಲ್ರಿ ಸರ್. ನಾನು ಒಬ್ಬನ ನಿಂತು ರಿಕ್ವೆಸ್ಟ್ ಮಾಡಿದ್ರೆ ಯಾರು ಬರ್ಲಿಕ್ಕಿಲ್ಲ ಸರ್. ಅಲ್ಲ, ನೀನು ಕೇಳಬೇಕಿತ್ತು, ಈ ಹಿಂದಿನ 2 ಪೇಪರ್ಗಳಿಗೆ ನಾನು ಜನಿವಾರ ಹಾಕ್ಕೊಂಡು ಹೋಗಿದ್ದೀನಿ, ಪರೀಕ್ಷೆ ಬರೆದಿದ್ದೀನಿ, ಅವಕಾಶ ಕೊಟ್ಟಿದ್ದೀರಿ, ಈಗ ಯಾಕೆ ಅವಕಾಶ ಕೊಡಲ್ಲ ಅಂತ ನೀವು ಕೇಳಲಿಲ್ವಾ? ಕೇಳ್ದರಿ ಸರ್, ನೀವು ನಿನ್ನೆ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಅಲೋ ಮಾಡಿದ್ರಿ ಸರ್, ಇವಾಗ ಮ್ಯಾಥ್ಸಿಗೆ ಯಾಕೆ ಮಾಡ್ತಾ ಇದ್ದೀರಿ ಅಂತಂದ್ರಿ. ಅವ್ರಂದ್ರಿ ನಾವಾಗ ಕರೆಕ್ಟ್ ಚೆಕ್ ಮಾಡಿಲ್ಲ, ಇವಾಗ ಕರೆಕ್ಟ್ ಚೆಕ್ ಮಾಡ್ತಾ ಇದ್ದೀವಿ, ಈಗ ನಿಮ್ದು ಜನಿವಾರ ಕಾಣಿಸ್ತು, ನೀವು ಕಟ್ ಮಾಡ್ಕೊಂಡು ಬರ್ರಿ ಅಂತಂದ್ರಿ ಅವರು. ಈಗ ಮ್ಯಾಥ್ಸ್ ಪೇಪರಿಂದ ನೀವು ಎಕ್ಸಾಮ್ ಬರೆಯೋದಕ್ಕಾಗಿಲ್ಲ ಅಂದರಿ ಅದು. ಹೌದ್ರಿ ಸರ್, ಮ್ಯಾಥ್ಸ್ ಪೇಪರ್ ಹೋಯ್ತ್ರಿ ಸರ್. ಹೌದು. ಈಗ ಮುಂದೇನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಸರ್ ಅದೇ ನೋಡ್ಬೇಕ್ರಿ ಸರ್, ಈಗ ಮ್ಯಾಥ್ಸ್ ಅನ್ನ ಹೋಯ್ತು, ಏನು ಮಾಡಬೇಕು ಏನೋ ಸರ್. ಈಗ ಪೇರೆಂಟ್ಸು ಮತ್ತು ಟೀಚರ್ಸು ಈ ಬಗ್ಗೆ ಏನಾದರೂ ಮಾತಾಡಿದ್ರ ನಿಮ್ಮ ಜೊತೆಗೆ? ಅದೇ ಪೇರೆಂಟ್ಸ್ ಅಂತ ಇದ್ದಾರೆ ಸರ್, ಅಂದ್ರಿ ಸರ್ ಏನು ಮಾಡಬೇಕು ಅಂತ. ಕೊನೆಯದಾಗಿ ಯಾಕೆ ಹಿಂಗೆ ಮಾಡಿರ್ಬೋದು ಅಂತ ನಿನಗನ್ಸುತ್ತೆ? ಗೊತ್ತಿಲ್ಲ ಸರ್, ಅವ್ರು ಕಾಲೇಜ್ದವ್ರದ್ದು ಏನಿದು ಮ್ಯಾನೇಜ್ಮೆಂಟ್ ಅವ್ರದ್ದು ಏನು ಸರ್ ಗೊತ್ತಿಲ್ಲ. ಅಲ್ಲಿ ಹಾಲ್ ಟಿಕೆಟ್ನಲ್ಲಿ ಏನು ಮೆನ್ಷನ್ ಇಲ್ಲ, ಜನಿವಾರ ತೆಗೆದು ಬರ್ಬೇಕಂತ ಏನಿದ್ದಿಲ್ರಿ ಸರ್. ಒಂದು ಫಿಸಿಕ್ಸ್ ಕೆಮಿಸ್ಟ್ರಿಗೆ ಅಲೋ ಮಾಡಿದ್ರಿ, ಇದು ಒಂದು ಪರ್ಟಿಕ್ಯುಲರ್ ಮ್ಯಾಥ್ಸಿಗೆ ಮಾಡಿಲ್ಲ ಅಂತ ಏನು ಗೊತ್ತಿಲ್ಲ ಸರ್ ಅವ್ರಿಗೆ ಯಾಕೆ ಮಾಡಿದ್ದು ಅಂತ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು CET ಪರೀಕ್ಷೆಯಿಂದ ವಂಚಿತನಾಗಿರುವಂತಹ ಸುಚಿರತ್ ಕುಮಾರ್ ಅವರ ಮಾತು. ಮೊದಲೆರಡು ಪರೀಕ್ಷೆಗಳಿಗೆ ಜನಿವಾರ ಹಾಕ್ಕೊಂಡಿದ್ರು ಕೂಡ ಅಲೋವ್ ಮಾಡಿದರು, ಆದರೆ ಮ್ಯಾಥ್ಸ್ ಎಕ್ಸಾಮ್ ಸಂದರ್ಭದಲ್ಲಿ ನನ್ನನ್ನು ತಡೆಯುವಂತಹ ಕೆಲಸ ಆಯಿತು. ನಮ್ಮ ಮನೆಯವರು ಯಾವುದೇ ಕಾರಣಕ್ಕೂ ಜನಿವಾರ ತೆಗಿಬೇಡಿ ಅಂತ ಹೇಳಿದರು, ನಾನು ತೆಗಿಲಿಲ್ಲ. ಜೊತೆಗೆ ಮಾರ್ಗಸೂಚಿಯಲ್ಲೂ ಕೂಡ ಈ ಅಂಶ ಇರಲಿಲ್ಲ, ನಾನು ಅದನ್ನು ಪ್ರಶ್ನೆ ಮಾಡಿದೆ ಅನ್ನುವಂತಹ ವಿಚಾರವನ್ನು ಕೂಡ ವಿದ್ಯಾರ್ಥಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದ.